ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕುಮಾರ್ ಸರ್, ಉಪನ್ಯಾಸಕರು, ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ, ವಿಜಯಪುರ. ಈಗಾಗಲೇ ನಮ್ಮ ಸಂಸ್ಥೆಯಿಂದ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಾವು ನೋಡಬೇಕಾದಾಗ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ನೀಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡಬಹುದು ಅಂತ ಹೇಳ್ತಾ, ಇವತ್ತಿನ ದಿನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಂತಂದ್ರೆ ಭಾರತದ ಸಂವಿಧಾನ. ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನ ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡಾಗ ಈಗಾಗಲೇ ನಾವು ಒಂದು ಹಿಂದಿನ ಕ್ಲಾಸ್ ನಲ್ಲಿ ಭಾರತ ಸಂವಿಧಾನದ ಒಂದು ಭಾಗವಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಹಾಗಾದ್ರೆ ಇವತ್ತಿನ ದಿನ ನಾವು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಎಕ್ಸಾಮ್ ದೃಷ್ಟಿಕೋನದಿಂದ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಏನಂತಂದ್ರೆ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಒಂದು ವಿಷಯದ ಕುರಿತು ನಾವೇನ್ ಮಾಡೋಣ, ಚರ್ಚೆ ಮಾಡೋಣ. ಏನ್ ಈ ಮೂಲಭೂತ ಕರ್ತವ್ಯಗಳು ಅಂತಂದ್ರೆ, ಇವತ್ತಿನ ದಿನ ಯಾವುದೇ ಎಕ್ಸಾಮ್ ಅನ್ನು ತೆಗೆದುಕೊಂಡಾಗ ಸುಮಾರು 1 ರಿಂದ 2 ಪ್ರಶ್ನೆಗಳೇನಾಗ್ತಾವ ಅಂತಂದ್ರೆ ಈ ಒಂದು ಟಾಪಿಕ್ ಮೇಲೆ ಬರುವ ಸಾಧ್ಯತೆಗಳು ಇರ್ತಾವ. ಅದಕ್ಕಾಗಿ ಇವತ್ತಿನ ದಿನ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಒಂದು ವಿಷಯವನ್ನ ಸಂಪೂರ್ಣವಾಗಿ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಚರ್ಚೆ ಮಾಡೋಣ. ಈ ಮೂಲಭೂತ ಕರ್ತವ್ಯಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ಕರಿತೀವಿ. ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳು. ನಾವಿಲ್ಲಿ ನೋಡ್ಬೋದು, ಈ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಏನಂತಂದ್ರೆ, ನಾವು ಮೂಲ ಸಂವಿಧಾನವನ್ನ ತೆಗೆದುಕೊಂಡಾಗ ಏನಂತಂದ್ರೆ ಮೂಲ ಸಂವಿಧಾನವನ್ನ ತೆಗೆದುಕೊಂಡಾಗ ಈ ಮೂಲಭೂತ ಕರ್ತವ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂತಂದ್ರೆ ನಂತರದ ದಿನಗಳಲ್ಲಿ ಏನಂತಂದ್ರೆ ನಂತರದ ದಿನಗಳಲ್ಲಿ ಈ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದನ್ನ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೇರ್ಪಡೆಯನ್ನ ಮಾಡ್ತೀವಿ. ಮೂಲಭೂತ ಕರ್ತವ್ಯಗಳು ಅಂತ ನಾವು ತೆಗೆದುಕೊಂಡಾಗ ಮೂಲ ಸಂವಿಧಾನದಲ್ಲಿಲ್ಲದೆ ಸಂವಿಧಾನದ ನಂತರದ ದಿನಗಳಲ್ಲಿ ಸೇರ್ಪಡೆ ಮಾಡಿರೋದನ್ನ ನೋಡ್ತೀವಿ. ಅಂತಂದ್ರೆ ಭಾಗ 4A ಅಂತಕ್ಕಂಥ ಅಂದ್ರೆ ಭಾಗ 4A ವಿಧಿ ಅಂತ ತೆಗೆದುಕೊಂಡಾಗ 51A ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಾವು ತೆಗೆದುಕೊಂಡಾಗ ಭಾರತ ಸಂವಿಧಾನದ ಭಾಗ 4A ವಿಧಿ 51A ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸಬ್ ಕಾಲಂ A ಇಂದ J ವರೆಗೆ ಅಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ. ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದ ಭಾಗ 4A ವಿಧಿ 51A ಇಂದ ಸಬ್ ಕಾಲಂ A ಇಂದ J ವರೆಗೆ ಅಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ನಾವಿಲ್ಲಿ ನೋಡ್ತೀವಿ. ಈ ಮೂಲಭೂತ ಕರ್ತವ್ಯಗಳನ್ನ ನಾವು ನಂತರದ ದಿನಗಳಲ್ಲಿ ಸೇರ್ಪಡೆ ಮಾಡಬೇಕಾದಾಗ ಏನಂತಂದ್ರೆ 42ನೇ ತಿದ್ದುಪಡಿಯನ್ನ ತರುವುದರ ಮೂಲಕ 1976ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 42ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನ 10 ಮೂಲಭೂತ ಕರ್ತವ್ಯಗಳನ್ನ ನಾವೇನ್ ಮಾಡ್ತೀವಿ ಸೇರ್ಪಡೆಯನ್ನ ಮಾಡ್ತೀವಿ. ಮುಂದೆ A ಇಂದ K ವರೆಗೆ ಅಂದ್ರೆ 11 ಮೂಲಭೂತ ಕರ್ತವ್ಯಗಳನ್ನ ಪ್ರಸ್ತುತವಾಗಿರ್ತಕ್ಕಂಥದ್ದು ಎಷ್ಟಂದ್ರೆ 11 ಮೂಲಭೂತ ಕರ್ತವ್ಯಗಳು. ಈ 11ನೇ ಮೂಲಭೂತ ಕರ್ತವ್ಯವನ್ನ 2002ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 86ನೇ ತಿದ್ದುಪಡಿ ತರುವುದರ ಮೂಲಕ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ
ಈ 11ನೇ ಮೂಲಭೂತ ಕರ್ತವ್ಯಗಳನ್ನ ನಾವೇನ್ ಮಾಡ್ತೀವಿ, ಸಂವಿಧಾನದ ಭಾಗ 4A ವಿಧಿ 51A ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಸೇರ್ಪಡೆಯನ್ನ ಮಾಡ್ತೀವಿ. ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳು ಅಂತ ನಾವು ತೆಗೆದುಕೊಂಡಾಗ ಮೂಲ ಸಂವಿಧಾನದಲ್ಲಿ ಕಾಣದೆ ಕೆಲವು ದಿನಗಳ ನಂತರ ಅಂದ್ರೆ ನಂತರದ ಸೇರ್ಪಡೆ ಅಂತ ಹೇಳಿದಾಗ ಯಾಕೆ ಈ ಮೂಲಭೂತ ಕರ್ತವ್ಯಗಳು ನಮಗೆ ಅವಶ್ಯಕತೆ ಆದವು, ಅಥವಾ ಈ ಮೂಲಭೂತ ಕರ್ತವ್ಯಗಳನ್ನ ನಾವು ಸಂವಿಧಾನದಲ್ಲಿ ಸೇರಿಸಲಿಕ್ಕೆ ಕಾರಣ ಏನು ಅಂತ ಹೇಳಿ ನಾವು ನೋಡೋದಾದ್ರೆ 1966 ಜನವರಿ 24ರಂದು 1966 ಜನವರಿ 24 ನೋಡಿ, ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡಿದಾಗ ಅಥವಾ ಮೂಲಭೂತ ಕರ್ತವ್ಯಗಳು ನಮಗೆ ಸಂವಿಧಾನದಲ್ಲಿ ನಾವು ಯಾವ ಒಂದು ಉದ್ದೇಶದಿಂದ ಸೇರ್ಪಡೆ ಮಾಡಿದೀವಿ ಅಂತ ನೋಡೋದಾದ್ರೆ ಅದರ ಹಿನ್ನೆಲೆಯನ್ನ ನಾವಿಲ್ಲಿ ನೋಡ್ಬೇಕಾಗ್ತದ. ಅದರ ಹಿನ್ನೆಲೆಯನ್ನ ನೋಡೋದಾದ್ರೆ 1966 ಜನವರಿ 24ರಂದು ಇಂದಿರಾ ಗಾಂಧಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದ ಪ್ರಧಾನಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರವನ್ನ ವಹಿಸಿಕೊಳ್ತಾರೆ. 1966 ಜನವರಿ 24ರಂದು ಇಂದಿರಾ ಗಾಂಧಿಯವರು ಭಾರತದ ಪ್ರಥಮ ಮಹಿಳಾ ಪ್ರಧಾನಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಹಾಗಾದ್ರೆ ಇವರು ಅಧಿಕಾರವನ್ನ ವಹಿಸಿಕೊಂಡಿರ್ತಕ್ಕಂತ ಈ ಜನವರಿ 24 ನೀವೆಲ್ಲ ನೋಡಿರ್ಬೋದು ಏನಂತಂದ್ರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂತೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಅಂತಂದ್ರೆ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಒಬ್ಬ ಮಹಿಳೆ ಈ ಭಾರತ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ದಿನವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂದ್ರೆ ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಹೇಳಿ ಆಚರಿಸ್ತೇವೆ. ಅಂದ್ರೆ ಭಾರತದ ಮಹಿಳಾ ಪ್ರಧಾನಿಯಾಗಿ ಅಂದ್ರೆ ಈ ಭಾರತ ದೇಶಕ್ಕೆ ಪ್ರಧಾನಿಯಾಗಿ ಒಬ್ಬ ಮಹಿಳೆ ಮೊದಲ ಬಾರಿಗೆ ಅಂದ್ರೆ ಪ್ರಥಮ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ದಿನವನ್ನ ನಾವೇನಂತ ಕರಿತೀವಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಇಂದಿರಾ ಗಾಂಧಿಯವರು ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ದಿನ ಹೊರತಾಗಿ ಇದು ಇಂದಿರಾ ಗಾಂಧಿಯವರು ಹುಟ್ಟಿದ ದಿನ ಅಥವಾ ಮರಣ ಹೊಂದಿದ ದಿನ ಅಲ್ಲ. ಇದೇನಂತಂದ್ರೆ ಇಂದಿರಾ ಗಾಂಧಿಯವರು ಅಧಿಕಾರವನ್ನ ಪ್ರಪ್ರಥಮವಾಗಿ ಏನು ಭಾರತದ ಮಹಿಳಾ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ದಿನ. ಹಾಗಾದ್ರೆ 1966ರಿಂದ 1977 ನಾವಿಲ್ಲಿ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ನಾವು ಸೇರಿಸ್ಕೊಳ್ಳಿಕ್ಕೆ ಅಥವಾ ಸೇರ್ಪಡೆ ಮಾಡ್ಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಅದ್ರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ 1966ರಿಂದ 77ರವರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿಯವರು ತಮ್ಮ ಮೊದಲ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಿರ್ತಾರೆ. ಈ 1966ರಿಂದ 1977ರವರೆಗೆ ಅಧಿಕಾರವನ್ನು ವಹಿಸಿಕೊಂಡಿರೋ ಸಂದರ್ಭದಲ್ಲಿ 1971ರಲ್ಲಿ ಒಂದು ಲೋಕಸಭಾ ಚುನಾವಣೆ ನಡೀತದೆ. ಈ ಲೋಕಸಭಾ ಚುನಾವಣೆ ಅಂತಂದ್ರೆ ರಾಯ್ಬರೇಲಿ ಇದು ಎಲ್ಲಿದೆ ಅಂತಂದ್ರೆ ಉತ್ತರ ಪ್ರದೇಶ್. 1966ರಿಂದ 77ರವರೆಗೆ ಅಧಿಕಾರ ಅಂದ್ರೆ ಮೊದಲ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಿರ್ತಕ್ಕಂಥ ಒಂದು ಅವಧಿ. ಈ ಅವಧಿಯಲ್ಲಿ ಇಂದಿರಾ ಗಾಂಧಿಯವರು 1971ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಯಾವ ಒಂದು ಕ್ಷೇತ್ರದಿಂದ ಅಂತಂದ್ರೆ ರಾಯ್ಬರೇಲಿ. ಈ ರಾಯ್ಬರೇಲಿ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಕ್ಷೇತ್ರದಿಂದ 1971ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸತಕ್ಕಂಥ ಇಂದಿರಾ ಗಾಂಧಿಯವರು ಇವರ ವಿರೋಧ ಪಕ್ಷದ ಅಥವಾ ಇವರ ವಿರುದ್ಧವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ರಾಜ್ ನಾರಾಯಣ್. ಈ ರಾಜ್ ನಾರಾಯಣ್ ಅಂತಕ್ಕಂಥವ್ರು ಏನ್ ಮಾಡ್ತಾರಂತಂದ್ರೆ ಇಂದಿರಾ ಗಾಂಧಿಯವರು 1971ರ ಲೋಕಸಭಾ ಚುನಾವಣೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಏನ್ ಮಾಡಿದ್ದಾರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ
ಜಯವನ್ನ ಗಳಿಸಿದ್ದಾರೆ, ಇಲ್ಲೇ ಇದೆ ನಾನು ಜಯವನ್ನ ಗಳಿಸ್ತಾ ಇದ್ದೆ. ಹಾಗಾಗಿ ಇವರು ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನಂತಂದ್ರೆ ಈ ವ್ಯಕ್ತಿ ಅಲಹಾಬಾದ್ ಹೈಕೋರ್ಟ್ಗೆ ಏನ್ ಮಾಡ್ತಾರಂತಂದ್ರೆ ಒಂದು ಕೇಸನ್ನ ನೀಡ್ತಾರೆ. ಏನಂತ ಕೇಸ್ ನೀಡ್ತಾರಂತಂದ್ರೆ 1971ರಲ್ಲಿ ನಡೆದಿರ್ತಕ್ಕಂತ ಈ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ರಾಯಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿರ್ತಕ್ಕಂತ ಇಂದಿರಾ ಗಾಂಧಿ ಅವರು ಏನಂತಂದ್ರೆ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಈ ಒಂದು ಏನಂತಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಏನ್ ಮಾಡಿದ್ದಾರೆ, ಜಯವನ್ನ ಗಳಿಸಿದ್ದಾರೆ. ಅದಕ್ಕಾಗಿ ಅವರ ವಿರುದ್ಧ ಏನ್ ಮಾಡ್ತಾರಂತಂದ್ರೆ ಈ ರಾಜನಾರಾಯಣ್ ಅಂತಕ್ಕಂಥ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ರಾಜನಾರಾಯಣ್ ಅವರು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಏನ್ ಮಾಡ್ತಾರಂತಂದ್ರೆ ಕೇಸನ್ನ ನೀಡ್ತಾರೆ. ಪ್ರಧಾನಿಯಾಗಿರ್ತಕ್ಕಂಥ ಮತ್ತು ಪ್ರಸ್ತುತ ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿಯ ಮೇಲೆ ಅಥವಾ ಪ್ರಧಾನಿಯ ಮೇಲೆ ಏನ್ ಮಾಡ್ತಾರಂತಂದ್ರೆ ಇವರು ಕೇಸನ್ನ ನೀಡ್ತಾರ. ಮುಂದೆ 1975 ಜೂನ್ ಎಷ್ಟಂತಂದ್ರೆ 12 1975 ಜೂನ್ 12 ಅಂದ್ರೆ ಸುಮಾರು ಎಷ್ಟಂದ್ರೆ 4 ವರ್ಷಗಳ ಕಾಲ ಈ ಒಂದು ಕೇಸ್ ನಡೀತದೆ. ಸುಮಾರು 4 ವರ್ಷಗಳಾದ್ಮೇಲೆ 1975 ಜೂನ್ 12ರಂದು ಏನ್ ಮಾಡ್ತದೆ ಅಂತಂದ್ರೆ ತೀರ್ಪು ಹೊರ ಬೀಳ್ತದ. ಏನಂತಂದ್ರೆ ಈ ತೀರ್ಪನ್ನು ನೀಡಿರ್ತಕ್ಕಂಥವ್ರು ಅಂತಂದ್ರೆ ಅಲಹಾಬಾದ್ ಹೈಕೋರ್ಟಿನ ಮುಖ್ಯಸ್ಥರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ. ಜಗಮೋಹನ್ ಸಿನ್ಹಾ ಅವ್ರು ಏನ್ ಮಾಡ್ತಾರಂತಂದ್ರೆ ತೀರ್ಪನ್ನ ನೀಡ್ತಾರೆ. ಅಂದ್ರೆ ಲೋಕಸಭಾ ಚುನಾವಣೆ 1971ರಿಂದ 75ರವರೆಗೆ ಅಂದ್ರೆ 4 ವರ್ಷಗಳ ಕಾಲ ಈ ಒಂದು ಕೇಸ್ ನಡೀತದೆ. ಮುಂದೆ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಜಗಮೋಹನ್ ಸಿನ್ಹಾ ಅವರು ಏನ್ ಮಾಡ್ತಾರಂತಂದ್ರೆ ಇಂದಿರಾ ಗಾಂಧಿ ಅವರು ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸಿಕೊಂಡು ಅಧಿಕಾರ ಹಿಡಿದಾರ ಅಂತ ಹೇಳಿ ಈ ರಾಜನಾರಾಯಣ್ ಅವರು ಹಾಕಿರ್ತಕ್ಕಂಥ ಒಂದು ಕೇಸಿನ ಆಧಾರದ ಮೇಲೆ ಅಥವಾ ಈ ಕೇಸಿನ ತೀರ್ಪು ಏನಾಗ್ತದ ಅಂತಂದ್ರೆ ಅಸಿಂಧು ಅಂತ ಹೇಳಿ ನೀಡ್ತಾರ. ಅಸಿಂಧು ಅಂತಂದ್ರೆ ಜಗಮೋಹನ್ ಲಾಲ್ ಸಿನ್ಹಾ ಅವರು ಅಂದ್ರೆ ಆ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ನೀಡಿರ್ತಕ್ಕಂತ ಕೇಸು ಆ ಒಂದು ತೀರ್ಪನ್ನ ಬರ್ತದೆ. ಸುಮಾರು 700 ಪುಟಗಳನ್ನು ಹೊಂದಿರತಕ್ಕಂತ ಒಂದು ಕೇಸನ್ನ ಸಂಕ್ಷಿಪ್ತವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಅಸಿಂಧು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಯಾರು ಇಂದಿರಾ ಗಾಂಧಿ ಅವರು ಗೆದ್ದಿರೋದು ಅಸಿಂಧು ಮಾಡ್ತಾ ಬರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದಿದಾರ ಅಂತ ಹೇಳಿ ಜಗಮೋಹನ್ ಲಾಲ್ ಸಿನ್ಹಾ ಅವರು ಅಂದ್ರೆ ಪ್ರಸ್ತುತ ಅಧಿಕಾರದಲ್ಲಿರ್ತಕ್ಕಂಥ ಮತ್ತು ಪ್ರಭಾವಿ ಅಧಿಕಾರಿಯಾಗಿರುವ ಮತ್ತು ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಯಮೂರ್ತಿ ಜಗಮೋಹನ್ ಸಿನ್ಹಾ ಅವರು ಏನ್ ಮಾಡ್ತಾರೆ ತೀರ್ಪನ್ನ ನೀಡ್ತಾರೆ. 1975 ಜೂನ್ ಏನಂತಂದ್ರೆ 12ರಂದು ಈ ಒಂದು ತೀರ್ಪು ಬರ್ತದ. ಅದೇನು ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಸಿಂಧು ಅಂತ ಹೇಳಿ ತೀರ್ಪನ್ನ ನೀಡ್ತಾರ. ಇವರು ಅಸಿಂಧು ಅಂತ ಹೇಳಿ ತೀರ್ಪನ್ನ ನೀಡಿದ ನಂತರ ಏನಂತಂದ್ರೆ 1975 ಜೂನ್ 25ರಂದು ಅಂದ್ರೆ ಈ ತೀರ್ಪು ಬಂದ ಕೇವಲ 13 ದಿನದಲ್ಲಿ ಏನ್ ಮಾಡ್ತಾರಂತಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿ ಅಂದ್ರೆ ಪ್ರಭಾವಿಯಾಗಿರ್ತಕ್ಕಂಥ ಮತ್ತು ಪ್ರಸ್ತುತವಾಗಿ ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ವಿರುದ್ಧವೇ ಏನಂತಂದ್ರೆ ಅಸಿಂಧು ಅಂತ ಹೇಳಿ ತೀರ್ಪು ಬಂದಾಗ ಅವ್ರು ಏನ್ ಮಾಡ್ತಾರಂತಂದ್ರೆ 1975 ಜೂನ್ 25 ಅಂದ್ರೆ ಈ ತೀರ್ಪು ಒಂದು ಕೇವಲ 13 ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ. ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರ್ಲಿಕ್ಕೆ ಕಾರಣ ಅಂತಂದ್ರೆ ಪ್ರಭಾವಿಯಾಗಿರ್ತಕ್ಕಂಥ ಪ್ರಧಾನಿ ಏನಂತಂದ್ರೆ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಈ ನ್ಯಾಯಮೂರ್ತಿಗಳು ನೀಡಿರ್ತಕ್ಕಂಥ ಒಂದು ತೀರ್ಪಿನ ಮೇಲೆ ದೇಶಾದ್ಯಂತ ಏನಾಗ್ತದೆ ಅಂತಂದ್ರೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇಂದಿರಾ ಗಾಂಧಿಯವರು ಆಡಳಿತವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಹೇಳಿ ದೇಶಾದ್ಯಂತ ಗಲಭೆಗಳು ಸ್ಟಾರ್ಟ್ ಆಗ್ತವೆ. ದೇಶಾದ್ಯಂತ ಏನಂತಂದ್ರೆ ಆಂತರಿಕವಾಗಿ ಆಕ್ರೋಶವನ್ನ ಜನರು ವ್ಯಕ್ತಪಡಿಸ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ 1975 ಜೂನ್ 25ರಂದು ಇಂದಿರಾ ಗಾಂಧಿ ಅವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನ
ಹೇಳ್ತಾರೆ. ಯಾವ ಒಂದು ಕಾರಣಕ್ಕಂತಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥ ಒಂದು ಹೆಸರನ್ನ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಆಂತರಿಕ ಗಲಭೆ ಅಂತ ಹೇಳಿ, ಅಂದ್ರೆ ದೇಶಾದ್ಯಂತ ಜನರು ನೀಡತಕ್ಕಂತ ಒಂದು ಗಲಭೆಯನ್ನ ಅಥವಾ ದೇಶಾದ್ಯಂತ ಜನರು ಆ ಇಂದಿರಾ ಗಾಂಧಿ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಬಳಸಿಕೊಂಡು ಇಂಟರ್ನಲ್ ಎಮರ್ಜೆನ್ಸಿಯನ್ನು ಅಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಅವ್ರು ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ 1975 ಜೂನ್ 25ರಲ್ಲಿ, ಅಂದ್ರೆ 1975 ಜೂನ್ 25ರಿಂದ 1977 ಮಾರ್ಚ್ 21ರವರೆಗೆ, ಅಂದ್ರೆ ಸುಮಾರು 21 ತಿಂಗಳ ಕಾಲ, 21 ತಿಂಗಳುಗಳು, ಸುಮಾರು 21 ತಿಂಗಳುಗಳ ಕಾಲ ಏನ್ ಮಾಡ್ತಾರೆ ಅಂತಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹೇಳ್ತಾರೆ. ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಹೇಳಿ, ಆಂತರಿಕ ಗಲಭೆ ಆಗ್ತಾ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು 1975 ಜೂನ್ 25ರಿಂದ 1977 ಮಾರ್ಚ್ 21ರವರೆಗೆ ಸುಮಾರು 21 ತಿಂಗಳುಗಳ ಕಾಲ ಏನ್ ಮಾಡ್ತಾರೆ ಅಂತಂದ್ರೆ ಇಂಟರ್ನಲ್ ಎಮರ್ಜೆನ್ಸಿ ಅಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಏನ್ ಮಾಡ್ತಾರ ಹೇಳ್ತಾರ. ಇಂತಹ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸತಕ್ಕಂತ ಮತ್ತು ಆಕ್ರೋಶಭರಿತರಾಗಿರ್ತಕ್ಕಂಥ ಜನರು ದೇಶದಲ್ಲಿ ಇರ್ತಕ್ಕಂಥ ಆಸ್ತಿಪಾಸ್ತಿಗಳನ್ನ ಅಥವಾ ಸಾರ್ವಜನಿಕ ಆಸ್ತಿಗಳನ್ನ ನಾಶಪಡಿಸ್ತಿರ್ತಾರ. ಈ ಒಂದು ಉದ್ದೇಶದಿಂದ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ನಮ್ಮ ಜನರಿಗೆ ಮೂಲಭೂತ ಕರ್ತವ್ಯಗಳ ಅರಿವಿಲ್ಲ ಅಥವಾ ಮೂಲಭೂತ ಕರ್ತವ್ಯಗಳ ಪ್ರಜ್ಞೆ ನಮ್ಮ ಜನರಲ್ಲಿ ಇಲ್ಲ, ಹಾಗಾಗಿ ಇವರಿಗೆ ಮೂಲಭೂತ ಕರ್ತವ್ಯಗಳ ಪ್ರಜ್ಞೆಯನ್ನ, ಮೂಲಭೂತ ಕರ್ತವ್ಯಗಳು ಅಂದ್ರೆ ಏನು ಅಥವಾ ಮೂಲಭೂತ ಕರ್ತವ್ಯಗಳ ಒಂದು ಪರಿಕಲ್ಪನೆಯನ್ನ ಜನರಿಗೆ ನಾನು ತಿಳಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಜನರು ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತಾರೆ ಅಥವಾ ಕರ್ತವ್ಯ ಏನು ಅನ್ನೋದನ್ನ ಮರೀತಾರೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳ ಕುರಿತು ಒಂದು ಕಲ್ಪನೆಯನ್ನ ತರುವ ಸಲುವಾಗಿ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿಯನ್ನ ಅಥವಾ ಸಮಿತಿಯನ್ನ ಏನ್ ಮಾಡ್ತಾರೆ ರಚಿಸ್ತಾರೆ. ಸರ್ದಾರ್ ಸ್ವರ್ಣ ಸಿಂಗ್ ಅಂತಕ್ಕಂಥವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸ್ತಾರೆ. ಸರ್ದಾರ್ ಸ್ವರ್ಣ ಸಿಂಗ್ ಅಂತ ತೆಗೆದುಕೊಂಡಾಗ ಇವರು ಕ್ಯಾಬಿನೆಟ್ ನಲ್ಲಿ ಸುಮಾರು ದೀರ್ಘಾವಧಿ ಕಾಲ ಏನಂತಂದ್ರೆ ಮಿನಿಸ್ಟರ್ ಆಗಿ ಒಂದು ಆಡಳಿತವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಇವರ ಒಂದು ಏನು ಮುಂದಾಳತ್ವದಲ್ಲಿ ಅಥವಾ ಇವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಅಥವಾ ಒಂದು ಸಮಿತಿಯನ್ನ ರಚಿಸ್ತಾರೆ. ಏನಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನ ರೆಡಿ ಮಾಡ್ಲಿಕ್ಕೆ ಅಥವಾ ಮೂಲಭೂತ ಕರ್ತವ್ಯಗಳ ಒಂದು ಪರಿಕಲ್ಪನೆಯನ್ನ ನಮ್ಮ ಜನರಿಗೆ ತಿಳಿಸ್ಲಿಕ್ಕೆ ಈ ಒಂದು ಸಮಿತಿಯನ್ನ ರಚಿಸ್ತಾರೆ. ಹಲವು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೂಲಭೂತ ಕರ್ತವ್ಯಗಳನ್ನ ರೆಡಿ ಮಾಡ್ಲಿಕ್ಕೆ ರಚನೆಯಾಗಿರ್ತಕ್ಕಂಥ ಒಂದು ಸಮಿತಿ ಯಾವುದು ಅಂತಂದ್ರೆ ಅದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಈ ಒಂದು ಸಮಿತಿಯನ್ನ ರೆಡಿ ಮಾಡಿದಾಗ ಇವ್ರೇನಂತಂದ್ರೆ ರಷ್ಯಾ ಸಂವಿಧಾನವನ್ನ ಬೇಸ್ ಅಂತಂದ್ರೆ ಆಧಾರವಾಗಿ ಇಟ್ಕೊಂಡು ಅಥವಾ ರಷ್ಯಾ ಸಂವಿಧಾನವನ್ನ ಅಭ್ಯಸಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ರವರು ಏನ್ ಮಾಡ್ತಾರೆ ಅಂದ್ರೆ 8 ಮೂಲಭೂತ ಕರ್ತವ್ಯಗಳನ್ನ ನೀಡ್ತಾರೆ. 8 ಮೂಲಭೂತ ಕರ್ತವ್ಯಗಳು. ಈ 8 ಮೂಲಭೂತ ಕರ್ತವ್ಯಗಳನ್ನ ಸರ್ದಾರ್ ಸ್ವರ್ಣ ಸಿಂಗ್ ರವರು ರಷ್ಯಾದ ಒಂದು ಸಂವಿಧಾನವನ್ನ ಆಧಾರವಾಗಿ ಇಟ್ಕೊಂಡು ಅದನ್ನ ಅಭ್ಯಸಿಸಿ ಏನ್ ಮಾಡ್ತಾರೆ ಅಂತಂದ್ರೆ 8 ಮೂಲಭೂತ ಕರ್ತವ್ಯಗಳನ್ನ ನೀಡ್ತಾರೆ. ರಷ್ಯಾ ಸಂವಿಧಾನವನ್ನ ಆಧಾರವಾಗಿ ಇಟ್ಕೊಂಡು 8 ಮೂಲಭೂತ ಕರ್ತವ್ಯಗಳನ್ನ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಏನಂತಂದ್ರೆ ಶಿಫಾರಸ್ ಮಾಡ್ತದೆ. ಆದ್ರೆ ಇಂದಿರಾ ಗಾಂಧಿ ಅವರು ಏನಂತಂದ್ರೆ ಅವರು ನೀಡಿರ್ತಕ್ಕಂಥ 8 ಮೂಲಭೂತ ಕರ್ತವ್ಯಗಳನ್ನ ನೋಡಿ ಜೊತೆಗೆ ಅದರಲ್ಲಿ ಕೆಲವೊಂದಿಷ್ಟು ಮೂಲಭೂತ ಕರ್ತವ್ಯಗಳನ್ನ ಕೈಬಿಟ್ಟು ತಾವು ಕೆಲವೊಂದಿಷ್ಟು ಮೂಲಭೂತ ಕರ್ತವ್ಯಗಳನ್ನ ಸೇರಿಸುವುದರ ಜೊತೆಗೆ ಏನಂತಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ. 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ. ಏನಂತಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಅವರು ನೀಡಿರ್ತಕ್ಕಂಥ 8 ಮೂಲಭೂತ ಕರ್ತವ್ಯಗಳು, ಅದರಲ್ಲಿ ಕೆಲವೊಂದಿಷ್ಟು
ಕರ್ತವ್ಯಗಳನ್ನ ಸೇರಿಸುವುದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಕರ್ತವ್ಯಗಳನ್ನ ಕೈ ಬಿಡುವುದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಕರ್ತವ್ಯಗಳನ್ನ ಇಂದಿರಾ ಗಾಂಧಿಯವರು ತಾವು ಕೂಡ ಸ್ವತಃ ಏನಂತಂದ್ರೆ ಸೇರ್ಪಡೆ ಮಾಡುವುದರ ಮೂಲಕ ಒಟ್ಟು 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ 42ನೇ ತಿದ್ದುಪಡಿಯ ಮೂಲಕ. 42ನೇ ತಿದ್ದುಪಡಿ 1976ರಲ್ಲಿ ಏನಂತಂದ್ರೆ ಈ 42ನೇ ತಿದ್ದುಪಡಿಯನ್ನು ತರುವುದರ ಮೂಲಕ 1976ರಲ್ಲಿ ಏನಂತಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಎಲ್ಲಿ ಅಂತಂದ್ರೆ ಭಾಗ 4A ವಿಧಿ ಎಷ್ಟಂತಂದ್ರೆ 51A ಸಬ್ ಕಾಲಂ ಎ ಇಂದ ಜೆ ವರೆಗೆ. ಎ ಇಂದ ಜೆ ವರೆಗೆ ಒಟ್ಟು ಎಷ್ಟು ಅಂತಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ನೀಡ್ತಾರೆ. ಹಾಗಾದ್ರೆ ನೀವು ಪ್ರಸ್ತುತವಾಗಿ ನೋಡೋದಾದ್ರೆ 11 ಮೂಲಭೂತ ಕರ್ತವ್ಯಗಳು 11 ಮೂಲಭೂತ ಕರ್ತವ್ಯಗಳನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ 11ನೇ ಮೂಲಭೂತ ಕರ್ತವ್ಯವನ್ನ 86ನೇ ತಿದ್ದುಪಡಿಯನ್ನು ತರುವುದರ ಮೂಲಕ 2002ರಲ್ಲಿ ವಾಜಪೇಯಿ ಅವರು ಏನಂತಂದ್ರೆ ಈ 11ನೇ ಮೂಲಭೂತ ಕರ್ತವ್ಯವನ್ನು ಏನ್ ಮಾಡ್ತಾರೆ, ಈ ಸಂವಿಧಾನದ ಭಾಗ 4A ಯಲ್ಲಿ 51A ಯಲ್ಲಿ ಸಬ್ ಕಾಲಂ ಕೆ ಅಂತ ಹೇಳಿದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸ್ತಾರೆ. ಹಾಗಾದ್ರೆ ನೀವು ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಅಂತಂದಾಗ 11 ಮೂಲಭೂತ ಕರ್ತವ್ಯಗಳು ಅಂತ ನೋಡ್ತೀವಿ. ಅದೇ 1976 47ನೇ ತಿದ್ದುಪಡಿ ಮೊದಲಿಗೆ ನೋಡೋದಾದ್ರೆ ನಾವ್ ಎಷ್ಟಂತಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನ ನೋಡ್ತಾ ಇದ್ವಿ. ಈ 11ನೇ ಮೂಲಭೂತ ಕರ್ತವ್ಯ ಅಂತಂದ್ರೆ ಇದು ಶಿಕ್ಷಣದ ಕರ್ತವ್ಯ ಅಂತೇಳಿ ಸೇರ್ಪಡೆಯನ್ನ ಮಾಡಿದ್ದಾರೆ. ಶಿಕ್ಷಣದ ಕರ್ತವ್ಯ. ಒಟ್ಟು ಪ್ರಸ್ತುತವಾಗಿ 11 ಮೂಲಭೂತ ಕರ್ತವ್ಯಗಳನ್ನ ನಾವೇನ್ ಮಾಡ್ತೀವಿ, ಭಾರತ ಸಂವಿಧಾನದ ಕರ್ತವ್ಯಗಳು ಅಥವಾ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ಹೇಳಿ 11 ಮೂಲಭೂತ ಕರ್ತವ್ಯಗಳನ್ನ ನೋಡ್ತೀವಿ. ಹಾಗಾದ್ರೆ ಈ 11 ಮೂಲಭೂತ ಕರ್ತವ್ಯಗಳು ಯಾವುವು ಅಂತ ನಾವು ನೋಡೋದಾದ್ರೆ ಈಗ ಭಾಗ 4A ವಿಧಿ ಅಂತಂದ್ರೆ 51A ಸಬ್ ಕಾಲಂ ಎ ಇಂದ ಜೆ ವರೆಗೆ ನೋಡ್ತೀವಿ. ಹಾಗಾದ್ರೆ ಈ 11 ಮೂಲಭೂತ ಕರ್ತವ್ಯಗಳನ್ನು ನೋಡೋದಕ್ಕಿಂತ ಪೂರ್ವದಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಒಂದು ಹಿನ್ನೆಲೆಯನ್ನ ನೋಡಿದ್ವಿ. ಯಾವ ಒಂದು ಉದ್ದೇಶಕ್ಕಾಗಿ ಮೂಲಭೂತ ಕರ್ತವ್ಯಗಳನ್ನು ನಾವು ಸೇರ್ಪಡೆ ಮಾಡ್ಕೊಂಡ್ವಿ ಮತ್ತು ಮೂಲ ಸಂವಿಧಾನದಲ್ಲಿ ಈ ಒಂದು ಕಲ್ಪನೆ ಇರಲಿಲ್ಲ. ನಂತರದ ದಿನಗಳಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡುವುದರ ಮೂಲಕ ಇಂದಿರಾ ಗಾಂಧಿ ಅವರು ಏನಂತಂದ್ರೆ ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತೀವಿ. ಯಾವ ಒಂದು ಅಂತಂದ್ರೆ ಭಾಗ 4A ವಿಧಿ 51A ಯಲ್ಲಿ ಸಬ್ ಕಾಲಂ ಎ ಇಂದ ಕೆ ವರೆಗೆ ಅಂದ್ರೆ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಒಂದೊಂದು ಮೂಲಭೂತ ಕರ್ತವ್ಯಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದನೇದು ಅಂದ್ರೆ ಸಬ್ ಕಾಲಂ ಎ ಅಂತ ನೋಡೋಣ. ಒಂದನೇದು ಅಂತಂದ್ರೆ ಭಾರತ ಸಂವಿಧಾನಕ್ಕೆ ಗೌರವ ಮತ್ತು ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನಾತ್ಮಕ ಸಂಸ್ಥೆಗಳು. ಇಲ್ಲಿ ಭಾಗ 4A ಸಬ್ ಕಾಲಂ ವಿಧಿ 51A ಯಲ್ಲಿ ಸಬ್ ಕಾಲಂ ಎ ಇಂದ ಕೆ ವರೆಗೆ ನೋಡೋದಾದ್ರೆ ಒಂದನೇ ಮೂಲಭೂತ ಕರ್ತವ್ಯ ಅಥವಾ ಎ ಅಂತ ಇಲ್ಲಿ ನಾವು ನೋಡೋದಾದ್ರೆ ಏನು ಅಂತಂದ್ರೆ ಸಂವಿಧಾನಕ್ಕೆ ಗೌರವವನ್ನು ನೀಡುವುದು, ಜೊತೆಗೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ನಾವೇನ್ ಮಾಡೋದು ಅಂತಂದ್ರೆ ಗೌರವವನ್ನ ನೀಡುವುದು. ಈ ಸಂವಿಧಾನಕ್ಕೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಮತ್ತು ರಾಷ್ಟ್ರಗೀತೆಗೆ, ಜೊತೆಗೆ ರಾಷ್ಟ್ರ ಧ್ವಜಕ್ಕೆ, ಅದೇ ರೀತಿಯಾಗಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ನಾವೇನಂತಂದ್ರೆ ಗೌರವವನ್ನು ನೀಡುವುದು ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವು ನೋಡ್ತೀವಿ. ಇದು ಕೂಡ ಏನಂತಂದ್ರೆ ನಮ್ಮ ಕರ್ತವ್ಯ. ಯಾಕಂತಂದ್ರೆ ನಾವು ಭಾರತದ ಪ್ರಜೆ ಆಗಿರೋದ್ರಿಂದ ಅಥವಾ ನಾವು ಭಾರತದಲ್ಲಿ ಇರೋದ್ರಿಂದ ನಮ್ಮ ಭಾರತದ ಆಸ್ತಿಯಾಗಿರ್ತಕ್ಕಂಥ ಈ ಸಂವಿಧಾನಕ್ಕಾಗ್ಲಿ, ರಾಷ್ಟ್ರಗೀತೆಗಾಗ್ಲಿ, ರಾಷ್ಟ್ರಧ್ವಜಕ್ಕಾಗ್ಲಿ ಯಾವುದೇ ರೀತಿಯ ಅವಮಾನಕರ ಘಟನೆ ಆಗದಂತೆ ಮತ್ತು ಅವಮಾನವಾಗದಂತೆ ಈ ಒಂದು ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಏನಂತಂದ್ರೆ ನಾವು ಗೌರವವನ್ನು ಸಲ್ಲಿಸುವುದು ಮತ್ತು ಗೌರವವನ್ನು ಕಾಪಾಡುವುದು
ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿದಾಗ ಏನ್ ಮಾಡ್ತೀವಿ ಅಂತಂದ್ರೆ ಮೂಲಭೂತ ಕರ್ತವ್ಯವಾಗಿ 51A ಅಲ್ಲಿ ಒಂದನೇ ಮೂಲಭೂತ ಕರ್ತವ್ಯವಾಗಿ ಇದನ್ನ ಏನ್ ಮಾಡ್ತೀವಿ ಸೇರ್ಪಡೆಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಬಿ ಅಂತ ತೆಗೆದುಕೊಂಡಾಗ ರಾಷ್ಟ್ರೀಯ ಚಳುವಳಿಯ ಧ್ಯೇಯಗಳು, ರಾಷ್ಟ್ರೀಯ ಚಳುವಳಿಯ ಧ್ಯೇಯಗಳು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಏನು ಈ ರಾಷ್ಟ್ರೀಯ ಚಳುವಳಿಯ ಧ್ಯೇಯಗಳು ಅಂತಂದ್ರೆ ಮೂಲಭೂತ ಕರ್ತವ್ಯದಲ್ಲಿ ಎರಡನೇ ಕರ್ತವ್ಯವಾಗಿ ಇದನ್ನ ಅಭ್ಯಾಸಿಸ್ತೀವಿ. ಏನು ಈ ರಾಷ್ಟ್ರೀಯ ಚಳುವಳಿಯ ಧ್ಯೇಯಗಳು ಅಂತಂದ್ರೆ ಶಾಂತಿ, ಅಹಿಂಸೆ, ಶಾಂತಿ ಮತ್ತು ಸತ್ಯ. ನಮ್ಮ ರಾಷ್ಟ್ರದಂತೆ ಅನೇಕ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಸ್ವತಂತ್ರವನ್ನು ಪಡೆದುಕೊಂಡಿದ್ದೇವೆ. ಆದ್ರೆ ನಾವು ಅನುಸರಿಸಿರುವ ಮಾರ್ಗ ಮತ್ತು ಬೇರೆ ರಾಷ್ಟ್ರಗಳು ಅನುಸರಿಸಿರ್ತಕ್ಕಂಥ ಮಾರ್ಗವನ್ನು ನೋಡಿದಾಗ ನಮ್ಮ ರಾಷ್ಟ್ರದಲ್ಲಿ ಅಹಿಂಸೆಯ ಮೂಲಕ, ಶಾಂತಿಯ ಮೂಲಕ ಮತ್ತು ಸತ್ಯ ಮಾರ್ಗದಿಂದ ನಾವೇನಂತಂದ್ರೆ ಬದುಕ್ತಾ ಇದ್ದೀವಿ. ಜೊತೆಗೆ ಸತ್ಯ ಮಾರ್ಗದಿಂದ ನಾವೇನಂತಂದ್ರೆ ಸ್ವತಂತ್ರವನ್ನ ಪಡೆದುಕೊಂಡಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ಚಳುವಳಿಯ ಧ್ಯೇಯಗಳು ಅಂತ ನೋಡಿದಾಗ ಈ ಅಹಿಂಸೆ, ಶಾಂತಿ ಮತ್ತು ಸತ್ಯ ಮಾರ್ಗವನ್ನ ನಾವೇನಾಗ್ತದೆ ಅನ್ವಯಿಸಬೇಕು. ಈ ಅಹಿಂಸೆಯಿಂದ ಬದುಕುವುದು, ಯಾವುದೇ ರೀತಿಯ ಹಿಂಸೆಯನ್ನು ಮಾಡಲಾರದೆ ಮತ್ತು ಯಾವುದೇ ಒಂದು ಪ್ರತಿಭಟನೆ ಮಾಡಿದಾಗ ಶಾಂತಿಯುತವಾಗಿ ಯಾವುದೇ ರೀತಿಯ ಹಾನಿಯಾಗದಂತೆ, ಜೊತೆಗೆ ಅಸತ್ಯ ಮಾರ್ಗವನ್ನ ಬಿಟ್ಟು ಸತ್ಯ ಮಾರ್ಗದ ಮೂಲಕ ಬದುಕುವುದು ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಅದೇ ರೀತಿಯಾಗಿ ಸಿ ಅಂತ ತೆಗೆದುಕೊಂಡಾಗ ಸಾರ್ವಭೌಮತೆ, ಏನಂತಂದ್ರೆ ಸಾರ್ವಭೌಮತೆ ಮತ್ತು ಐಕ್ಯತೆ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ತೆಗೆದುಕೊಂಡಾಗ ಮೂರನೇ ಕರ್ತವ್ಯ ಅಥವಾ ಸಬ್ ಕಾಲಂ ಎ ಅಲ್ಲಿ 51A ವಿಧಿಯಲ್ಲಿ ಸಬ್ ಕಾಲಂ ಸಿ ಅಂತ ನಾವು ತೆಗೆದುಕೊಂಡಾಗ ಸಾರ್ವಭೌಮತೆ ಮತ್ತು ಐಕ್ಯತೆ ಅಂತ ಹೇಳಿ ನೋಡ್ತೀವಿ. ನಾವು ಪ್ರಸ್ತಾವನೆಯನ್ನು ತೆಗೆದುಕೊಂಡಾಗ ಅಲ್ಲಿ ಕಾಣ್ತೀವಿ, ನಾವು ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಸಾರ್ವಭೌಮ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸಾರ್ವಭೌಮ ಅಂತಂದ್ರೆ ಯಾರ ಅಧೀನಕ್ಕೂ ಒಳಗಾಗದೆ ಸ್ವತಂತ್ರರಾಗಿರುವುದು ಅಂತ ಹೇಳಿ ಅರ್ಥ. ಜೊತೆಗೆ ಐಕ್ಯತೆ ಅಂತಂದ್ರೆ ನಾವು ಅನೇಕ ರಾಜ್ಯಗಳನ್ನು ಹೊಂದಿದ್ರು ಕೂಡ ನಾವೆಲ್ಲರೂ ಒಂದೇ, ಏನಂತಂದ್ರೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಐಕ್ಯತೆಯಿಂದ ಇರುವುದು, ನಾವೆಲ್ಲರೂ ಒಂದೇ ಅಂತ ಹೇಳೋದು ಏನಂತಂದ್ರೆ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಈ ಮೂಲಭೂತ ಕರ್ತವ್ಯವಾಗಿ ಇದನ್ನ ಏನ್ ಮಾಡಿದೀವಿ, ನಾವಿಲ್ಲಿ ಸೇರ್ಪಡೆಯನ್ನ ಮಾಡಿದ್ವಿ. ನಮ್ಮ ದೇಶದಲ್ಲಿ ಅನೇಕ ಧರ್ಮ ಜಾತಿಗಳಿದ್ರೂ ಕೂಡ ನಾವೇನಂತಂದ್ರೆ ಅನೇಕ ರಾಜ್ಯಗಳಿದ್ರೂ ಕೂಡ ಭಿನ್ನಾಭಿಪ್ರಾಯವನ್ನ ತೋರದೆ ನಾವೇನ್ ಮಾಡ್ತೀವಿ, ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಹೇಳ್ಕೊತೀವಿ. ಕಾರಣ ಅಂತಂದ್ರೆ ನಾವು ಒಂದೇ ರಾಷ್ಟ್ರ ಧ್ವಜವನ್ನ, ಒಂದೇ ರಾಷ್ಟ್ರಗೀತೆಯನ್ನ, ಜೊತೆಗೆ ಒಂದೇ ಸಂವಿಧಾನವನ್ನ ಅಳವಡಿಸಿಕೊಂಡಿರೋದ್ರಿಂದ ನಾವೆಲ್ಲರೂ ಐಕ್ಯತೆಯಿಂದ ಇರಬೇಕಾದದ್ದು ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಡಿ ಅಂತ ತೆಗೆದುಕೊಂಡಾಗ, ನಾಲ್ಕನೇ ಮೂಲಭೂತ ಕರ್ತವ್ಯ ಅಂತ ತೆಗೆದುಕೊಂಡಾಗ ರಾಷ್ಟ್ರದ ರಕ್ಷಣೆ, ರಾಷ್ಟ್ರದ ರಕ್ಷಣೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಏನು ರಾಷ್ಟ್ರದ ರಕ್ಷಣೆ ಅಂತಂದ್ರೆ ರಾಷ್ಟ್ರಕ್ಕಾಗಿ ಅಥವಾ ರಾಷ್ಟ್ರಕ್ಕೆ ಯಾವುದೇ ರೀತಿಯ ಆಪತ್ತು ಬಂದಾಗ ನಾವೆಲ್ಲರೂ ಏನಂತಂದ್ರೆ ಸಿದ್ಧರಾಗಿರ್ಬೇಕು, ಹೋರಾಡ್ಲಿಕ್ಕೆ ಸಿದ್ಧರಾಗಿರ್ಬೇಕು. ಕೇವಲ ಸೈನಿಕರು ಅಷ್ಟೇ ಅಲ್ಲದೆ ನಾವುಗಳು ಕೂಡ ಏನಂತಂದ್ರೆ ನಮ್ಮ ದೇಶಕ್ಕೋಸ್ಕರ ಹೋರಾಡ್ಲಿಕ್ಕೆ ಸಿದ್ಧರಾಗಿರ್ಬೇಕು. ಜೊತೆಗೆ ಸೈನ್ಯದಿಂದ ಒಂದ್ ವೇಳೆ ಕರೆ ಬಂದ್ರೆ ನಮ್ಮ ದೇಶಕ್ಕೆ ಏನಾದ್ರು ಆಪತ್ತಾಗಿದೆ ಅಥವಾ ಆಕ್ರಮಣಕಾರಿಗಳು ಬಂದಿದಾರ ಅಥವಾ ನಮ್ಮ ದೇಶಕ್ಕೆ ಏನಾದ್ರೂ ತೊಂದರೆ ಆಗಿದೆ ಅಂತ ಹೇಳಿ ಗೊತ್ತಾದಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರದವನ್ನ ರಕ್ಷಿಸ್ಲಿಕ್ಕೆ ಮುಂದಾಗಬೇಕು. ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಹೇಳ್ತಾರ. ಹಾಗಾಗಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿ ರಾಷ್ಟ್ರದ ರಕ್ಷಣೆಯೂ ಕೂಡ ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ಏನಂತಂದ್ರೆ ಈ ಅಂತ ತೆಗೆದುಕೊಂಡಾಗ ಸಾಮರಸ್ಯ ಮತ್ತು ಭ್ರಾತೃತ್ವ
ಭ್ರಾತೃತ್ವ. ಸಂವಿಧಾನದ ಭಾಗ 4A ಯಲ್ಲಿ 51A ಯಲ್ಲಿ ಎ ಇಂದ ಕೆ ವರೆಗೆ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಡಿ ಅಂತ ನೋಡಿದ್ವಿ, ರಾಷ್ಟ್ರದ ರಕ್ಷಣೆ, ಮೂಲಭೂತ ಕರ್ತವ್ಯ ರಾಷ್ಟ್ರದ ರಕ್ಷಣೆಯನ್ನು ನೋಡಿದ್ವಿ. ಅದೇ ರೀತಿಯಾಗಿ 5ನೇ ಮೂಲಭೂತ ಕರ್ತವ್ಯವಾಗಿ ಇ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಿದಾಗ ಸಾಮರಸ್ಯ ಮತ್ತು ಭ್ರಾತೃತ್ವ ಅಂತೇಳಿ ಕರಿತೀವಿ. ನೋಡ್ರಿ, ಧರ್ಮ ಮತ್ತು ಭಾಷೆ. ಧರ್ಮ ಮತ್ತು ಭಾಷೆ ಅಂತ ನೋಡಿದಾಗ ನಾವು ಅನೇಕ ಧರ್ಮವನ್ನ ಮತ್ತು ಭಾಷೆಯನ್ನ ಹೊಂದಿದ್ರು ಕೂಡ ಈ ಎಲ್ಲವನ್ನ ಮೀರಿ ವಿವಿಧತೆಯಲ್ಲಿ ಅಂದ್ರೆ ಏಕತೆಯನ್ನ ನೋಡಿ, ಧರ್ಮ ಮತ್ತು ಭಾಷೆಯನ್ನ ಇಟ್ಟುಕೊಂಡು ನಾವು ಯಾವುದೇ ರೀತಿಯ ಆಂತರಿಕವಾಗಿ ಗಲಭೆಗಳನ್ನ ಮಾಡದೆ ಮತ್ತು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನ ತರದೆ ನಾವೆಲ್ಲರೂ ಏನಂತಂದ್ರೆ ಸಾಮರಸ್ಯದಿಂದ ಅಥವಾ ಭ್ರಾತೃತ್ವದಿಂದ ಇರಬೇಕಾದದ್ದು ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಎಫ್ ಅಂತ ತೆಗೆದುಕೊಂಡಾಗ ಏನು, ಎಫ್ ಅಂದ್ರೆ ಸಂವಿಧಾನದ 51ನೇ ಎ ಸಬ್ ಕಾಲಂ ಎ ಇಂದ ಕೆ ವರೆಗೆ ನೋಡಿದಾಗ ಎಫ್ ಈ ಒಂದು ಮೂಲಭೂತ ಕರ್ತವ್ಯವನ್ನು ತೆಗೆದುಕೊಂಡಾಗ ಸಂಸ್ಕೃತಿಯನ್ನ ಗೌರವಿಸುವುದು, ಸಂಸ್ಕೃತಿಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು. ಸಂಸ್ಕೃತಿಯನ್ನ ಗೌರವಿಸುವುದು ಜೊತೆಗೆ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ಏನಂತಂದ್ರೆ ಇಲ್ಲಿ ಭಾರತದ ಸಂಸ್ಕೃತಿಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು ಏನಂತಂದ್ರೆ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಏನು ಈ ಸಂಸ್ಕೃತಿಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು ಅಂತಂದ್ರೆ ಬೇರೆ ಸಂಸ್ಕೃತಿಗೆ ಹೋಲಿಸಿದಾಗ ನಮ್ಮ ಸಂಸ್ಕೃತಿಯನ್ನ ನೋಡಿದಾಗ ನಮ್ಗ ಹೆಮ್ಮೆ ಅನಿಸ್ತದೆ. ನಮ್ಮ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನೋಡಿದ್ರೆ ನಮ್ಗೆ ಏನ್ ಅನಿಸ್ತದೆ ಅಂತಂದ್ರೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ನೀವು ಬೇರೆ ರಾಷ್ಟ್ರದ ಒಂದು ಸಂಸ್ಕೃತಿಯನ್ನು ತೆಗೆದುಕೊಂಡಾಗ ಅಲ್ಲಿಯ ಸಂಸ್ಕೃತಿಗೂ ಮತ್ತು ಇಲ್ಲಿಯ ಸಂಸ್ಕೃತಿಗೂ ಅನೇಕ ರೀತಿಯ ವ್ಯತ್ಯಾಸಗಳನ್ನ ಮತ್ತು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಮಹತ್ವವನ್ನು ನಾವಿಲ್ಲಿ ನೋಡಬಹುದು. ನಮ್ಮಲ್ಲಿ ಒಬ್ಬ ಗಂಡನಿಗೆ ಒಬ್ಬಳ ಹೆಂಡತಿ ಸಾಯುವವರೆಗೂ ಕೂಡ ಜೊತೆಯಾಗಿ ಏನಂತಂದ್ರೆ ಇರ್ತಾಳೆ. ಗಂಡ ಹೆಂಡತಿಗಾಗಿ ಮತ್ತು ಹೆಂಡತಿ ಗಂಡನಿಗಾಗಿ, ತಂದೆ ತಾಯಿಗೋಸ್ಕರ ಮಕ್ಕಳು ಮತ್ತು ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಒಂದೇ ಕುಟುಂಬದಲ್ಲಿ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಅದೇ ನೀವು ಬೇರೆ ರಾಷ್ಟ್ರದ ಒಂದು ಸಂಸ್ಕೃತಿಯನ್ನು ತೆಗೆದುಕೊಂಡಾಗ ನಮ್ಮ ಸಂಸ್ಕೃತಿಗೂ ಮತ್ತು ಅವರ ಸಂಸ್ಕೃತಿಗೂ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ತೆಗೆದುಕೊಂಡಾಗ ನಮಗ ಹೆಮ್ಮೆಯ ವಿಷಯ ಅಂತ ಹೇಳಿ ನೋಡ್ತೀವಿ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ಉಳಿಸುವುದರ ಜೊತೆಗೆ ಅದನ್ನು ಗೌರವಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದರೆ ಜಿ ಅಂತ ತೆಗೆದುಕೊಂಡಾಗ ಸಂವಿಧಾನದಲ್ಲಿ ಎಫ್ ಅಂತ ಜಿ ಅಂತ ತೆಗೆದುಕೊಂಡಾಗ ಪರಿಸರ ಮತ್ತು ವನ್ಯಜೀವಿಗಳನ್ನ ರಕ್ಷಿಸುವುದು. ಪರಿಸರ ಮತ್ತು ವನ್ಯಜೀವಿಗಳನ್ನ ರಕ್ಷಿಸುವುದು. ಏನ್ ಸರ್ ಇದು ಪರಿಸರ ಮತ್ತು ವನ್ಯಜೀವಿಯನ್ನ ರಕ್ಷಿಸುವುದು ಅಂತಂದಾಗ, ಪರಿಸರ ಮತ್ತು ವನ್ಯಜೀವಿಗಳು ನಮ್ಮ ದೇಶದ ಬಹುಮುಖ್ಯವಾಗಿರತಕ್ಕಂತ ಆಸ್ತಿ ಅಂತ ಹೇಳ್ಬಹುದು ನಾವಿಲ್ಲಿ. ಯಾಕಂತಂದ್ರೆ ನಮಗೆ ಅತಿ ಅವಶ್ಯಕವಾಗಿರುವುದು ಏನಂತಂದ್ರೆ ಪರಿಸರ. ಹಾಗಾಗಿ ಪರಿಸರವನ್ನ ಉಳಿಸುವುದು ಮತ್ತು ವನ್ಯಜೀವಿಗಳನ್ನ ರಕ್ಷಿಸುವುದು ಏನಂತಂದ್ರೆ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ನೋಡ್ತೀವಿ. ನೋಡಿ, 1988ರ ಅರಣ್ಯ ನೀತಿ ಕಾಯ್ದೆ ಪ್ರಕಾರ, ಹೌದಾ, ಅರಣ್ಯ ನೀತಿ ಕಾಯ್ದೆ ಪ್ರಕಾರ ಏನಂತಂದ್ರೆ 33% ಅರಣ್ಯವನ್ನ ಹೊಂದಿರಬೇಕು. ಭೂಪ್ರದೇಶದ 33% ಏನಂತಂದ್ರೆ ನಾವು ಪರಿಸರವನ್ನ ಅಂದ್ರೆ ಅರಣ್ಯವನ್ನ ಹೊಂದಿರಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಈ ಪರಿಸರವನ್ನ ರಕ್ಷಿಸುವುದರ ಜೊತೆಗೆ ಪರಿಸರದಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳನ್ನ ಕಾಪಾಡುವುದು ಮತ್ತು ರಕ್ಷಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಎಚ್ ಅಂತ ತೆಗೆದುಕೊಂಡಾಗ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು. ಏನ್
ಏನ್ ಸರಿ ವೈಜ್ಞಾನಿಕ ಮನೋಭಾವನೆ ಅಂತಂದಾಗ, ವೈಜ್ಞಾನಿಕ ಮನೋಭಾವನೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಮೂಢನಂಬಿಕೆಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ, ನಂಬ್ತೀವಿ. ಜೊತೆಗೆ ಅನೇಕ ರೀತಿಯ ಮಾಟ ಮಂತ್ರಗಳನ್ನ ಮಾಡಿಸುವುದು, ಸ್ಮಶಾನದಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡುವುದು, ಅಥವಾ ಒಂದು ಹೆಣ್ಣು ಮಗು ಚಿಕ್ಕ ವಯಸ್ಸಿನಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡ್ರೆ ಆ ಹೆಣ್ಣು ಮಗಳು ಸಾಯುವವರೆಗೂ ಬೇರೆ ಪುರುಷನ ಜೊತೆಗೆ ವಿವಾಹವಾಗದೆ ಹಾಗೆ ಇರುವುದು, ಇನ್ನೂ ಅನೇಕ ರೀತಿಯ ಒಂದು ಮೂಢನಂಬಿಕೆಗಳನ್ನ ನಾವಿಲ್ಲಿ ಆಚರಿಸ್ತೀವಿ. ಅವುಗಳೆಲ್ಲವನ್ನ ಹೊಡೆದೋಡಿಸ್ಬೇಕಾದ್ರೆ ನಮ್ಗೆ ಏನಂತಂದ್ರೆ ವೈಜ್ಞಾನಿಕ ಮನೋಭಾವನೆ ಅತಿ ಅವಶ್ಯಕ. ನಾವೇನಂತಂದ್ರೆ ವೈಜ್ಞಾನಿಕ ಮನೋಭಾವನೆ ಹೊಂದಿದ್ದೇ ಆದಲ್ಲಿ ಏನಂತಂದ್ರೆ ನಾವು ಇನ್ನಷ್ಟು ರೀತಿಯಲ್ಲಿ ಪ್ರಗತಿಯನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಇದನ್ನು ಕೂಡ ಏನಂತಂದ್ರೆ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ಸೇರ್ಪಡೆಯನ್ನ ಮಾಡಿದೀವಿ. ನಂತರ ಏನಂತಂದ್ರೆ ಐ ಅಂತ ತೆಗೆದುಕೊಂಡಾಗ ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವುದು, ಸಾರ್ವಜನಿಕ ಆಸ್ತಿ ರಕ್ಷಣೆ ಅಂದ್ರೆ ಈ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಪರಿಕಲ್ಪನೆ ಬರ್ಲಿಕ್ಕೆ ಮೂಲ ಕಾರಣನೇ ಅಂತಂದ್ರೆ ಏನಂತಂದ್ರೆ ಸಾರ್ವಜನಿಕ ಆಸ್ತಿ ರಕ್ಷಣೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಅಂದ್ರೆ ಇಂದಿರಾ ಗಾಂಧಿಯವರು ವಿರುದ್ಧ ಜನರು ಆಕ್ರೋಶಗೊಂಡಾಗ ಅನೇಕ ರೀತಿಯ ಆಸ್ತಿ ಪಾಸ್ತಿಗಳನ್ನೆಲ್ಲ ಹಾಳು ಮಾಡ್ತಾರೆ. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು, ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅವ್ರು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಒಂದು ಕಲ್ಪನೆಯನ್ನ ಜಾರಿಗೊಳಿಸ್ತಾರೆ. ಹಾಗಾಗಿ ಇಲ್ಲಿ ಸಾರ್ವಜನಿಕ ಆಸ್ತಿ ಅಂತ ನಾವು ತೆಗೆದುಕೊಂಡಾಗ ನಮ್ಮ ದೇಶದ ಅನೇಕ ರೀತಿಯ ಎಲ್ಲ ಆಸ್ತಿಯು ಕೂಡ, ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾರ್ವಜನಿಕ ಆಸ್ತಿ ಕೂಡ ಏನಂತಂದ್ರೆ ಅದು ನಮ್ಮ ಸ್ವತ್ತು. ಅದನ್ನ ರಕ್ಷಣೆ ಮಾಡುವುದು ಮತ್ತು ಅದನ್ನ ಕಾಪಾಡುವುದು ಏನಂತಂದ್ರೆ ಇಲ್ಲಿ ನಮ್ಮ ಮೂಲ ಕರ್ತವ್ಯ. ಅದನ್ನ ಯಾವುದೇ ರೀತಿಯಲ್ಲಿ ಹಾಳು ಮಾಡಬಾರದು ಅಥವಾ ಅದನ್ನ ಹಾನಿ ಮಾಡಬಾರದು ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಇದನ್ನ ಮೂಲಭೂತ ಕರ್ತವ್ಯವನ್ನಾಗಿ ಏನ್ ಮಾಡ್ತಾರೆ, ಸೇರ್ಪಡೆಯನ್ನ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಆ ಕೂಡಲೇ ಜೆ ಅಂತ ನಾವು ತೆಗೆದುಕೊಂಡಾಗ ದೇಶವನ್ನ ಪ್ರತಿನಿಧಿಸುವುದು, ದೇಶವನ್ನ ಪ್ರತಿನಿಧಿಸುವುದು, ದೇಶವನ್ನ ಪ್ರತಿನಿಧಿಸುವುದು. ಏನು ದೇಶವನ್ನ ಪ್ರತಿನಿಧಿಸುವುದು ಅಂತಂದ್ರೆ ನಾವು ಎಂತಹ ಸಂದರ್ಭದಲ್ಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ಟ್ಯಾಲೆಂಟ್ ಅನ್ನ ಅಥವಾ ನಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ನಾವು ಏನಾದ್ರೂ ಬೇರೆ ರಾಷ್ಟ್ರಕ್ಕೆ ಹೋಗಿದ್ದೆ ಆದಲ್ಲಿ ಅಥವಾ ಬೇರೆ ರಾಷ್ಟ್ರದಲ್ಲಿ ಇದ್ದಾಗ ನಾವು ಯಾವುದರ ಕುರಿತು ಮಾತಾಡ್ಬೇಕಂತಂದ್ರೆ ನಮ್ಮ ದೇಶವನ್ನ ಕುರಿತು, ಅಂದ್ರೆ ನಮ್ಮ ದೇಶವನ್ನು ಕೇವಲ ನನ್ನ ವೈಯಕ್ತಿಕ ವಿಚಾರಗಳನ್ನ ಹೇಳದೆ ನಾವು ದೇಶವನ್ನ ಕುರಿತು ಹೇಳಿದ್ದೇ ಆದಲ್ಲಿ, ನಾವು ಭಾರತೀಯರು ಅಂತ ಹೇಳಿದ್ದೇ ಆದಲ್ಲಿ ನಾವೇನಂತಂದ್ರೆ ದೇಶವನ್ನ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಅಂತ ಇಟ್ಕೊಂಡು ಈ ಮೂಲಭೂತ ಕರ್ತವ್ಯದಲ್ಲಿ ದೇಶವನ್ನ ಪ್ರತಿನಿಧಿಸುವುದು ಕೂಡ ಒಂದು ನಮ್ಮ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಕ್ರಿಕೆಟ್ ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ ನೋಡಿದಾಗ ಅಥವಾ ಕ್ರಿಕೆಟ್ ಅನ್ನು ತೆಗೆದುಕೊಂಡಾಗ ಸಚಿನ್ ಆಗ್ಲಿ ಅಥವಾ ಧೋನಿ ಆಗ್ಲಿ ಏನಂತಂದ್ರೆ ಬೌಂಡ್ರಿ ಅಥವಾ ಸಿಕ್ಸ್ ಅನ್ನು ಹೊಡೆದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಖುಷಿಯಿಂದ ಸಂಭ್ರಮಿಸ್ತೀವಿ ಅಥವಾ ಜೋರಾಗಿ ಚಪ್ಪಾಳೆಯನ್ನ ಅಥವಾ ಸಂಭ್ರಮವನ್ನ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಕಾರಣ ಅಂತಂದ್ರೆ ನಾವು ದೇಶವನ್ನ ಇಲ್ಲಿ ಏನ್ ಮಾಡ್ತಿದೀವಿ, ಪ್ರತಿನಿಧಿಸ್ತಿದೀವಿ ಅಂತ ಹೇಳಿ ಅರ್ಥ. ಅದೇ ಒಬ್ಬ ಆಟಗಾರ ಒಂದ್ ವೇಳೆ ಏನಾದ್ರೂ ಸೋಲನ್ನ ಅನುಭವಿಸಿದ್ರೆ ಅವಾಗ ನಾವೇನಂತಂದ್ರೆ ಬೇಜಾರನ್ನ ವ್ಯಕ್ತಪಡಿಸ್ತಿದೀವಿ ಅಥವಾ ನಮ್ಮ ಮನಸ್ಥಿತಿಯನ್ನ ಕುಗ್ಗಿಸ್ತೀವಿ. ಕಾರಣ ಅಂತಂದ್ರೆ ಇಲ್ಲಿ ನಾವು ದೇಶವನ್ನ ಪ್ರತಿನಿಧಿಸ್ತಿದೀವಿ ಅಂತ ಹೇಳಿ ಅರ್ಥ. ಅಂದ್ರೆ ಆ ಆಟಗಾರ ಸೋಲನ್ನು ಕಂಡಾಗ ನಾವು ಬೇಜಾರಾಗುವುದು, ಅದೇ ಆಟಗಾರ ಒಂದ್ ವೇಳೆ ವಿಜಯವನ್ನ ಸಾಧಿಸಿದಾಗ ನಾವು ಸಂಭ್ರಮಿಸ್ತೀವಿ. ಕಾರಣ ಅಂತಂದ್ರೆ ನಾವಿಲ್ಲಿ ಅದನ್ನ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಯಾಕಂತಂದ್ರೆ ನಾವು ದೇಶವನ್ನ ಪ್ರತಿನಿಧಿಸ್ತಿದ್ದೀವಿ ಅಂತ ಹೇಳಿ ಗೊತ್ತಾಗ್ತದೆ. ಹಾಗಾಗಿ ಸಂವಿಧಾನದ ಇನ್ನೊಂದು ಮುಖ್ಯ ಮೂಲಭೂತ ಕರ್ತವ್ಯ ಅಂದ್ರೆ ಕೆ ಅಂತ ತೆಗೆದುಕೊಂಡಾಗ ಶಿಕ್ಷಣದ ಕರ್ತವ್ಯ, ಶಿಕ್ಷಣದ ಕರ್ತವ್ಯ ನಾವು ಇಲ್ಲಿ ನೋಡಿದ್ವಿ. ಈ ಇಲ್ಲಿವರೆಗೂ 10 ಮೂಲಭೂತ ಕರ್ತವ್ಯಗಳೇನಂತಂದ್ರೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ, ಎಷ್ಟು 42ನೇ ತಿದ್ದುಪಡಿ ಮಾಡುವುದರ ಮೂಲಕ 1976ರಲ್ಲಿ ಇಂದಿರಾ ಗಾಂಧಿ ಅವರ ಸೇರ್ಪಡೆ ಮಾಡಿದ್ರು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಇನ್ನೊಂದೇನಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ 42ನೇ ತಿದ್ದುಪಡಿಯನ್ನ ನಾವೇನಂತ ಕರಿತೀವಿ, ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಅತಿ ಹೆಚ್ಚು ತಿದ್ದುಪಡಿಗಳಾಗಿರೋದ್ರಿಂದ ಸಮ್ ಟೈಮ್ಸ್ ಏನಂತಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತಾನೂ ಕೂಡ ಕರಿತೀವಿ. ಹಾಗಾಗಿ ಈ 11ನೇ ಮೂಲಭೂತ ಕರ್ತವ್ಯವನ್ನ, ಎಷ್ಟು 11ನೇ
ಈ ಮೂಲಭೂತ ಕರ್ತವ್ಯವನ್ನ ಇದನ್ನ ಇಂಗ್ಲಿಷ್ ಅಲ್ಫಾಬೆಟ್ ಕೆ ಅಂತ ಹೇಳಿ ನಾವಿಲ್ಲಿ ಸೇರ್ಪಡೆಯನ್ನ ಮಾಡಿದೀವಿ. ಹಾಗಾಗಿ ಈ 11ನೇ ಮೂಲಭೂತ ಕರ್ತವ್ಯವನ್ನ 2002ರಲ್ಲಿ 86ನೇ ತಿದ್ದುಪಡಿ ಮಾಡುವುದರ ಮೂಲಕ 86ನೇ ತಿದ್ದುಪಡಿ ಮಾಡುವುದರ ಮೂಲಕ ವಾಜಪೇಯಿ ಏನ್ ಮಾಡ್ತಾರೆ ಅಂತಂದ್ರೆ ಶಿಕ್ಷಣದ ಕರ್ತವ್ಯವನ್ನ ನೀಡ್ತಾರೆ. ಏನು ಶಿಕ್ಷಣದ ಕರ್ತವ್ಯ ಅಂತಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಏನಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಈ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೇನಂತಂದ್ರೆ ಮಕ್ಕಳ ಹಕ್ಕು. ಇದನ್ನು ಮೂಲಭೂತ ಹಕ್ಕಾಗಿ ನಾವು ಮಕ್ಕಳಿಗೆ ನೀಡಿದ್ವಿ. ಹಾಗಾದ್ರೆ ಇಲ್ಲಿ ಶಿಕ್ಷಣದ ಕರ್ತವ್ಯ ಏನಂತಂದ್ರೆ ಇದೇ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಯಾರ ಕರ್ತವ್ಯ ಅಂತಂದ್ರೆ ಪೋಷಕರ ಕರ್ತವ್ಯ. ಹಾಗಾಗಿ ಏನಂತಂದ್ರೆ ಈ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಶಿಕ್ಷಣ ನಮಗೆ ಬೇಕು, ಅದು ನಮ್ಮ ಹಕ್ಕು ಅಂತ ಹೇಳಿ ಮೂಲಭೂತ ಹಕ್ಕಿನಲ್ಲಿ ನೋಡಿದ್ರೆ, ಅದೇ ರೀತಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಇಲ್ಲಿ ಯಾರ ಕರ್ತವ್ಯ ಅಂತಂದ್ರೆ ಅದು ಪೋಷಕರ ಕರ್ತವ್ಯ. ಹಾಗಾಗಿ ಇಲ್ಲಿ ಏನಂತಂದ್ರೆ 11ನೇ ಮೂಲಭೂತ ಕರ್ತವ್ಯವಾಗಿ ಶಿಕ್ಷಣದ ಕರ್ತವ್ಯವನ್ನು ನಾವು ಸೇರ್ಪಡೆ ಮಾಡ್ತೀವಿ. ಎಷ್ಟರಲ್ಲಿ ಅಂತಂದ್ರೆ 2002ರಲ್ಲಿ 86ನೇ ತಿದ್ದುಪಡಿ ಮಾಡುವುದರ ಮೂಲಕ ಏನದು ಪೋಷಕರ ಕರ್ತವ್ಯವಾಗಿ ನಾವೇನ್ ಮಾಡ್ತೀವಿ ಸೇರ್ಪಡೆಯನ್ನ ಮಾಡ್ತೀವಿ. ಅಂದ್ರೆ ಇಲ್ಲಿವರೆಗೆ ಏನಂತಂದ್ರೆ ಭಾಗ 4A ಯಲ್ಲಿ 51A ಸಬ್ ಕಾಲಂ ಎ ಇಂದ ಕೆ ವರೆಗೆ ವಸ್ತು ಎಷ್ಟು ಅಂದ್ರೆ 11 ಮೂಲಭೂತ ಕರ್ತವ್ಯಗಳು. ಅಂದ್ರೆ 11 ಮೂಲಭೂತ ಕರ್ತವ್ಯಗಳನ್ನು ನಾವಿಲ್ಲಿ ನೋಡಿದ್ವಿ. ಹಾಗಾದ್ರೆ ಈ ಭಾರತ ಸಂವಿಧಾನ ತೆಗೆದುಕೊಂಡಾಗ ಅದರಲ್ಲಿ ಬರ್ತಕ್ಕಂತ ಈ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನು ನೋಡಿದಾಗ ಈ ಮೂಲಭೂತ ಕರ್ತವ್ಯಗಳನ್ನ ನಾವು ಯಾಕೆ ಅಳವಡಿಸಿಕೊಂಡ್ವಿ? ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ನಂತರದ ದಿನಗಳಲ್ಲಿ ಅದನ್ನ ಅಳವಡಿಸಿಕೊಂಡ್ವಿ. ಅಂದ್ರೆ 1976ರ 47ನೇ ತಿದ್ದುಪಡಿ ಮೂಲಕ ಅಂತ ಹೇಳಿ ನಾವು ನೋಡಿದ್ವಿ. ಜೊತೆಗೆ ಈ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಮೂಲ ಹಿನ್ನೆಲೆ ಏನು ಅದು ಕೂಡ ನಾವು ನೋಡಿದ್ವಿ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಆಂತರಿಕ ಗಲಭೆ ಆದಾಗ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ತಂದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಸ್ತಿಪಾಸ್ತಿಗಳು ನಾಶವಾದ ಕಾರಣ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕಲ್ಪನೆಯನ್ನ ನಮ್ಮ ಜನರಲ್ಲಿ ಮೂಡಿಸಬೇಕು ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಮೂಲಭೂತ ಕರ್ತವ್ಯಗಳನ್ನ ಸಪರೇಟ್ ಆಗಿ ಭಾಗ 4A ಯಲ್ಲಿ ವಿಧಿ 51A ಯಲ್ಲಿ ಸಬ್ ಕಾಲಂ ಎ ಇಂದ ಕೆ ವರೆಗೆ 11 ಅಂದ್ರೆ ಪ್ರಸ್ತುತವಾಗಿ 11 ಮೂಲಭೂತ ಕರ್ತವ್ಯಗಳನ್ನು, ಮೊದಲು 10 ಪ್ರಸ್ತುತ 11 ಅಂದ್ರೆ ಒಟ್ಟು 11 ಮೂಲಭೂತ ಕರ್ತವ್ಯಗಳ ಕುರಿತು ನಾವಿದೇನಂತಂದ್ರೆ ಒಂದು ಚರ್ಚೆಯನ್ನ ನೋಡಿದ್ವಿ. ಇದೇ ರೀತಿಯಾಗಿ ಇನ್ನು ಭಾರತ ಸಂವಿಧಾನದಲ್ಲಿ ಇನ್ನು ಬೇರೆ ಬೇರೆ ವಿಷಯಗಳಿಗೆ ಅಥವಾ ಬೇರೆ ಬೇರೆ ಚಾಪ್ಟರ್ಗಳ ಕುರಿತು ಮುಂದಿನ ಕ್ಲಾಸ್ ಅಲ್ಲಿ ಚರ್ಚಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನ ಮುಗಿಸ್ತಾ ಇದ್ದೀನಿ.